ನಮಸ್ಕಾರ ಸ್ನೇಹಿತರೆ, ಜ್ಞಾನಶಕ್ತಿ ಚಾನಲ್ಗೆ ಸ್ವಾಗತ. ನಾವು ಸಾಮಾನ್ಯವಾಗಿ ಹೆಚ್ಚು ಅಂಕ ಗಳಿಸಿರುವವರನ್ನು ಅಥವಾ ತುಂಬ ಮಾತನಾಡುವ ಕ್ಲಾಸಿ ಜನರನ್ನು ಬುದ್ಧಿವಂತರು ಅಂದುಕೊಳ್ಳುತ್ತೇವೆ. ಆದರೆ ನಿಜವಾದ ಬುದ್ಧಿವಂತಿಕೆ ಕೇವಲ ಪುಸ್ತಕದ ಜ್ಞಾನದಲ್ಲಿ ಇಲ್ಲ, ಅದು ನಮ್ಮ ಜೀವನದ ನಿರ್ಧಾರಗಳಲ್ಲಿದೆ. ಹಾಗಾದರೆ ಒಬ್ಬ ವ್ಯಕ್ತಿ ನಿಜವಾಗಿಯೂ ಬುದ್ಧಿವಂತ ಹೌದೋ ಅಲ್ವೋ ಎಂದು ತಿಳಿಯುವುದು ಹೇಗೆ? ಇಂದಿನ ವಿಡಿಯೋದಲ್ಲಿ ನಿಜವಾದ ಬುದ್ಧಿವಂತಿಕೆಯ 4 ಪ್ರಮುಖ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ನಂಬರ್ 1, ಮುಖ್ಯ ವಿಷಯ: ಕಡಿಮೆ ಮಾತನಾಡುವುದು, ಹೆಚ್ಚು ಕೇಳಿಸಿಕೊಳ್ಳುವುದು. ಬುದ್ಧಿವಂತರು ತಮಗೆಲ್ಲವೂ ಗೊತ್ತು ಎಂದು ಜ್ಞಾನ ಪ್ರದರ್ಶನ ಮಾಡಲು ಹೋಗುವುದಿಲ್ಲ. ಅವರು ಇತರರ ಮಾತುಗಳನ್ನು ಗಮನವಿಟ್ಟು ಕೇಳಿಸಿಕೊಳ್ಳುತ್ತಾರೆ. ಏಕೆಂದರೆ ಮಾತನಾಡುವುದರಿಂದ ಕೇವಲ ನಮಗೆ ತಿಳಿದಿರುವುದನ್ನು ಮಾತ್ರ ಪುನರಾವರ್ತಿಸಬಹುದು, ಆದರೆ ಕೇಳಿಸಿಕೊಳ್ಳುವುದರಿಂದ ಹೊಸ ಹೊಸ ವಿಷಯಗಳನ್ನು ಕಲಿಯಬಹುದು ಎಂದು ಅವರಿಗೆ ತಿಳಿದಿರುತ್ತದೆ. ನಂಬರ್ 2, ಬದಲಾವಣೆಗೆ ಒಗ್ಗಿಕೊಳ್ಳುವುದು. ಪರಿಸ್ಥಿತಿಗಳು ಅಂದುಕೊಂಡಂತೆ ನಡೆಯದಿದ್ದಾಗ ಬುದ್ಧಿವಂತರು ಕುಳಿತು ಅಳುವುದಿಲ್ಲ ಅಥವಾ ಅದೃಷ್ಟವನ್ನು ದೂಷಿಸುವುದಿಲ್ಲ. ಬದಲಿಗೆ ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ತಾವು ಬದಲಾಗುತ್ತಾರೆ ಮತ್ತು ಹೊಸ ದಾರಿಯನ್ನು ಹುಡುಕುತ್ತಾರೆ. ಕಠಿಣ ಸಮಯದಲ್ಲೂ ಶಾಂತವಾಗಿ ಯೋಚಿಸುವುದೇ ಬುದ್ಧಿವಂತಿಕೆ. ನಂಬರ್ 3, ತಪ್ಪುಗಳನ್ನು ಒಪ್ಪಿಕೊಳ್ಳುವುದು. ನಾನೇ ಹಿಡಿದ ಮೊಲಕ್ಕೆ 3 ಕಾಲು ಎನ್ನುವರು ಮೂರ್ಖರು. ಆದರೆ ನಿಜವಾದ ಬುದ್ಧಿವಂತರು ತಮ್ಮಿಂದ ತಪ್ಪಾದಾಗ ಅದನ್ನು ಮುಕ್ತವಾಗಿ ಒಪ್ಪಿಕೊಳ್ಳುತ್ತಾರೆ ಮತ್ತು ಆ ತಪ್ಪಿನಿಂದ ಪಾಠ ಕಲಿತು ಮುಂದೆ ಸಾಗುತ್ತಾರೆ. ಅಹಂಕಾರವನ್ನು ಬುದ್ಧಿವಂತಿಕೆಯಿಂದ ತಪ್ಪು ತಿದ್ದುಕೊಳ್ಳುವುದು ಜ್ಞಾನದ ಸಂಕೇತ. ನಂಬರ್ 4, ಅನಗತ್ಯ ಚರ್ಚೆಗಳಿಂದ ದೂರವಿರುವುದು. ಪ್ರತಿಯೊಬ್ಬರ ಜೊತೆಯೂ ವಾದ ಮಾಡಿ ಗೆಲ್ಲಬೇಕೆಂದು ಬುದ್ಧಿವಂತರು ಬಯಸುವುದಿಲ್ಲ. ಕೆಲವು ಕಡೆ ಮೌನವಾಗಿರುವುದೇ ಲೇಸು ಎಂದು ಅವರಿಗೆ ಗೊತ್ತು. ಮೂರ್ಖರ ಜೊತೆ ವಾದ ಮಾಡಿ ಸಮಯ ಹಾಳಿ ಮಾಡಿಕೊಳ್ಳುವುದಕ್ಕಿಂತ ಆ ಸಮಯವನ್ನು ತಮ್ಮ ಬೆಳವಣಿಗೆಗೆ ಬಳಸುವುದೇ ಬುದ್ಧಿವಂತರ ಲಕ್ಷಣಗಳು. ಸ್ನೇಹಿತರೆ, ಬುದ್ಧಿವಂತಿಕೆ ಎಂದರೆ ಜನ್ಮಜಾತವಾಗಿ ಬರುವುದಂತಲ್ಲ. ದಿನನಿತ್ಯದ ತಮ್ಮ ಆಲೋಚನೆಗಳು ಮತ್ತು ನಡವಳಿಕೆಯಿಂದ ಅದನ್ನು ನಾವೇ ಬೆಳೆಸಿಕೊಳ್ಳಬೇಕು. ಈ 4 ವಿಷಯಗಳಲ್ಲಿ ನಿಮ್ಮಲ್ಲಿ ಯಾವ ಲಕ್ಷಣವಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದರೆ ಜ್ಞಾನಶಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.